ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಕಿಶನ್ ಚಾರಿ. ಇವತ್ತು ನಾನು ಹೋಗ್ತಾ ಇದ್ದೀನಿ ಶ್ರೀನಿವಾಸ ಸಾಗರ ಡ್ಯಾಮ್. ಏನೋ ನೀರೆಲ್ಲ ಹರಿತಾ ಇದೆ ಅಂತೆ, ಮಳೆ ಎಲ್ಲ ಬಿದ್ದಿದೆ ಚೆನ್ನಾಗಿ. ಈ ನಡುವೆ ಅಂತೂ ಚಿಕ್ಕಬಳ್ಳಾಪುರ ಮಲೆನಾಡದಂಗೆ ಆಗೋಗ್ಬಿಟ್ಟಿದೆ. ಯಾವಾಗ ಅಂದರೆ ಅವಾಗ ಮಳೆ ಬೀಳ್ತಾ ಇರುತ್ತೆ. 3 ಗಂಟೆ ಆದರೆ ಸಾಕು, ರಾತ್ರಿ 10 ಗಂಟೆವರೆಗೂ ಮಳೆ ಬೀಳ್ತಾನೆ ಇರುತ್ತೆ. ಎಲ್ಲಿ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ರೋಡುಗಳಂತೂ ಸರಿಗೆ ಒಂಚೂರು ಚೆನ್ನಾಗಿಲ್ಲ. ಎಲ್ಲಂದರೆ ಅಲ್ಲೆಲ್ಲ ಹಿಂಗೆ ಬುರ್ದೆಗಳು, ಅಪ್ಪ ಗಾಡಿಗಳು ಬಾಧೆಗಳಂತೂ ಬೇಡ. ಎಲ್ಲಂದರೆ ಅಲ್ಲೆಲ್ಲ ನೀರುಗಳು, ಬಟ್ಟೆಗಳೆಲ್ಲ ಗಲೀಜು ಮಾಡಿಕೊಂಡು ನೈಟು ಕಾಲೇಜುಗಳಿಂದ ಮನೆಗೆ ಹೋಗೋವಾಗ, ಇಲ್ಲ ಕೆಲಸದಿಂದ ಮನೆಗೆ ಹೋಗೋವಂಥ ಬಾಧೆಗಳೇ ಬೇಡ. ನಿಂತ್ಕೊಂಡು ಮನೆಯನ್ನೆಲ್ಲ ನಿಂತ್ಕೊಂಡು ಬಟ್ಟೆಗಳೆಲ್ಲ ಒದ್ದೆ ಆಗಿ ನೆಗಡಿ ಕೆಮ್ಮು ಜ್ವರ ಬಂದು ಕಾಲೇಜುಗಳಿಗೆಲ್ಲ ರಜೆ ಹಾಕ್ಕೊಂಡು. ಇದ್ರದ್ದು ಲೊಕೇಶನ್ ಬಂದು ಗೌರಿಬಿದನೂರು ರೋಡಲ್ಲಿ. ಇಲ್ಲಿಂದ ಚಿಕ್ಕಬಳ್ಳಾಪುರದಿಂದ ಅರೌಂಡ್ ಕನ್ವೆ ಬಿಟ್ಟು ಇನ್ನು ಸ್ವಲ್ಪ ದೂರ ಅಷ್ಟೇ ಇರೋದು. ಒಳ್ಳೆ ರೋಡ್ ಮಾಡಿದ್ದಾರೆ ಇವಾಗ. ಮುಂಚೆನ ಕನ್ವೆ ರೋಡು ಸ್ವಲ್ಪ ಸರಿ ಇರಲಿಲ್ಲ, ಇವಾಗ ರೋಡು ಚೆನ್ನಾಗಿ ಮಾಡಿದ್ದಾರೆ. ನೋಡ್ರಿ, ಇದೇ ರಂಗಸ್ಥಳಕ್ಕೆ ಹೋಗೋದು ರೋಡು. ಅದು ಬಿಟ್ಟು ಇನ್ನು ಸ್ವಲ್ಪ ಹಂಗೆ ಮುಂದೆ ಹೋದರೆ ಚಿಕ್ಕಬಳ್ಳಾಪುರದಿಂದ ಡೈರೆಕ್ಟ್ ಬಸ್ಸಸ್ ಎಲ್ಲ ಇದೆ. ಬಸ್ಸೆಲ್ಲ ಸ್ಟಾಪ್ ಕೊಡುತ್ತೆ. ಆರಾಮಾಗಿ ಒನ್ ಡೇ ಟ್ರಿಪ್ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿ ಆರಾಮಾಗಿ ಒಂದು ಎಂಜಾಯ್ ಮಾಡ್ಕೊಂಡು ಬರ್ಬೋದು. ನೀರು ಬೇರೆ ಹರಿತಾ ಇದೆ ಅಂದರೆ ಯಾವಾಗಲೂ ಆ ಸೀಸನ್ ಅಂದರೆ ಮಳೆ ಬೀಳಿ ನೀರೆಲ್ಲ ಹರಿತಾ ಇರಲ್ಲ. ಯಾವಾಗೋ ಒಂದು ಪೀರಿಯಡಲ್ಲಿ ಮಾತ್ರ ಹಿಂಗೆ ಇಷ್ಟು ಮಂತ್ಸ್ ಒಳಗಡೆ. ಅದು ಒಂದ್ಕಿತ ಆದರೆ 12 ವರ್ಷ ತುಂಬೇ ಇರಲಿಲ್ಲ ಶ್ರೀನಿವಾಸ ಸಾಗರ ಡ್ಯಾಮು. ಆ ಥರ ಅವಾಗ ಅಷ್ಟು ಮಳೆ ಬಿದ್ದೇ ಇರಲಿಲ್ಲ. 12 ವರ್ಷ ಕಂಟಿನ್ಯೂಸ್ ತುಂಬೇ ಇರಲಿಲ್ಲ. ಆಮೇಲೆ ತುಂಬಿದ್ದು ರೀಸೆಂಟಾಗೆ ಒಂದು 6 ಇಯರ್ಸ್ ಏನೋ ಬ್ಯಾಕ್ ಅವಾಗೆಲ್ಲ ತುಂಬಿದ್ದು. ಅವಾಗ ಹೆವಿ ಜನ ಇರ್ತಾರೆ. ಧರ್ಮನೈನ್ ಕೆರೆ ಎಲ್ಲ ಗಣೇಶನ ಹಬ್ಬ ಬಂತು. ಇದು ಈ ಟ್ಯಾಂಕಲ್ಲೇ ಬಿಡೋದು ಗಣೇಶಗಳನ್ನೆಲ್ಲ ಟ್ರೈನಲ್ಲಿ. ಇನ್ನು ನೀರು ಕಡಿಮೆ ಆಗಿದೆ, ಮುಂಚೆ ಇನ್ನೂ ಜಾಸ್ತಿ ಇತ್ತು. ಹೆಂಗಿದೆ ನೋಡಿ. ಹಂಸ ಎಲ್ಲ ಆಗಿಬಿಟ್ಟಿದ್ದಾರೆ. ಒಳ್ಳೆ ಕೆಲಸ. ರೀಸೆಂಟಾಗೆ ಒಂದು ಲಾರಿನೂ ಆಕ್ಸಿಡೆಂಟ್ ಆಗಿತ್ತು, ಸೇಮ್ ಇದೇ ಥರದ್ದು. ಕಲ್ಲು ದಿಂಬಿಗಳು ಎತ್ಕೊಂಡು ಹೋಗ್ತಾ ಇದ್ದಿದ್ದು, ಅಂದರೆ ಫುಲ್ ದೊಡ್ಡದು ಇದ್ದಿದೆ ನೋಡಿರಿ. ಇದು ಮುಂಚೆ ಇಲ್ಲವರೆಗೂ ಇತ್ತು, ಬರೀ ಒನ್ ವೇ. ಅಂದರೆ ನೋಡಿರಿ ಇವಾಗ ಎಷ್ಟಿದೆ, ಇಷ್ಟು ಮಾತ್ರನೇ ಎದ್ದಿದ್ದು. ಮತ್ತು ಫುಲ್ ಇದೆಲ್ಲ ಡೆಮಾಲಿಷ್ ಮಾಡಿ ನೋಡಿರಿ, JCB ಎಲ್ಲ ಅಗ್ದಿ ಬ್ಲಾಸ್ಟ್ಗಳು ಮಾಡಿ. ಈ ರೋಡು ಕನ್ಸ್ಟ್ರಕ್ಷನ್ ಮಾಡೋಗಂತೂ ಕಾಲೇಜ್ ಹುಡುಗರು ಪರದಾಡ್ಬಿಟ್ಟಿದ್ದಾರೆ. ಹಿಂಗೆ ಬಸ್ಸುಗಳೆಲ್ಲ ನಿಲ್ಲಿಸಿ, ಏನು ಬೆಳಗ್ಗೆ 10 ಗಂಟೆಯಿಂದ 3 ಗಂಟೆವರೆಗೂ ವೆಹಿಕಲ್ಸೇ ಬಿಡ್ತಾ ಇರಲಿಲ್ಲ. ಬರೀ 10 ಕಡೆಯಿಂದ ಬರೋರು ಹಂಗೆ ಬಿಡ್ತಾಯಿದ್ರು, 10 ಕಡೆಯಿಂದ ಹೋಗೋರನ್ನ ಬಿಡ್ತಾನೆ ಇರಲಿಲ್ಲ. ಚಿಕ್ಕಬಳ್ಳಾಪುರದ ಹತ್ರ ಅಲ್ಲೇ ನಮ್ಮ ಕಂಜೇನಹಳ್ಳಿ ಹತ್ರನೇ ಸ್ಟಾಪ್ ಮಾಡಿಬಿಡೋರು. ಎಷ್ಟೊಂದು ಟ್ರಾಫಿಕ್ ಜಾಮುಗಳು ಎಲ್ಲ. ಇವಾಗ ಸ್ವಲ್ಪ ಬೆಸ್ಟ್ ನೋಡಿರಿ, ಫುಲ್ ಚೆನ್ನಾಗಿದೆ ರೋಡ್ ಅಂತೂ. ಬಸ್ ಫೆಸಿಲಿಟೀಸ್ ಅಂತೂ ಚೆನ್ನಾಗಿದೆ. ಆದರೆ ಟೈಮಿಂಗ್ ಕರೆಕ್ಟಾಗಿ ಬರೋಲ್ಲ, ಜನ ಜಾಸ್ತಿ ಇರ್ತಾರೆ ಗೌರಿಬಿದನೂರಿಗೆ. ಅದೊಂದೇ ಪ್ರಾಬ್ಲಮ್ಮು. ಬಸ್ಸಸ್ ಇದ್ದಾವೆ, ಆದರೆ ಟೈಮ್ ಕರೆಕ್ಟಾಗಿ ಬರೋಲ್ಲ. ಸುಮಾರು ಆಕ್ಸಿಡೆಂಟ್ಗಳಾಗಿದೆ ಒಂದೊಂದ್ಕಿಂತ. ಆದರೆ ಹಿಂಗಿಂದ ಹೋಗಿ ಹಿಂಗೆ ಇಲ್ಲೂ ಒಳ್ಳೆ ರಾಕೆಟ್ಗಳು ಎಗರಿಸಿದ್ದಾರೆ ಕಾರುಗಳನ್ನ, ಗಾಡಿಗಳನ್ನೆಲ್ಲ. ಜಾಸ್ತಿ ಜನ ಸ್ಪಾಟ್ ಔಟ್ಗಳೆಲ್ಲ ಆಗೋಗಿದ್ದಾರೆ. ಶ್ರೀನಿವಾಸ ಸಾಗರ ಬಗ್ಗೆ ಹೇಳೋದಂದರೆ, ಇದು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಹುಟ್ಟಿ ಬೆಳೆದಿರೋಂಥ ಸರ್ ಎಂ ವಿಶ್ವೇಶ್ವರಯ್ಯ ಅವ್ರು ಕಟ್ಟಿರೋದು. ಇದು ಅಷ್ಟೇ, ಮತ್ತು ಜಕ್ಕಲಮಡುಗು ಡ್ಯಾಮ್ ಅಷ್ಟೇ. ಅದೊಂದು ಕೊಡುಗೆಗಳು ಚಿಕ್ಕಬಳ್ಳಾಪುರಗೆ. ದೊಡ್ಡ ದೊಡ್ಡ ಡ್ಯಾಮ್ಗಳಿವೆಲ್ಲ, ರಿಸರ್ವೈರ್ ಅಂತ ಹೇಳ್ತಾರಲ್ಲ. ಎಲ್ಲೋ ಬೆಂಗಳೂರಿಂದ ಎಲ್ಲ ಬರ್ತಾರೆ, ಕೋಡಿ ಹೋಗ್ತಾ ಇದೆ ಅಂತ. ನಮ್ಮ ಕನ್ನಡದಲ್ಲಿ ಆ ಥರ ಎಲ್ಲ ಕೋಡಿ ಹೋಗುತ್ತೆ ಅಂತ ಹೇಳ್ತಾರೆ, ಅಂದರೆ ನೀರು ಉಕ್ಕಿ ಹರಿಯೋದು. ಬ್ಯೂಟಿ ನೋಡಿರಿ. ಅಲ್ಲಿ ಇದು ಕನ್ವೆ ಹತ್ರ ಹೊಡೆದಿರೋ ಕಲ್ಲುಗಳನ್ನೆಲ್ಲ ಇಲ್ಲಿ ಹಾಕಿದ್ದಾರೆ ನೋಡಿರಿ. ಎಷ್ಟು ತುಂಬಿದ್ದಾರೆ, ಎಷ್ಟು ಕಲ್ಲುಗಳು ಹೊಡೆದಿದ್ದಾರೆ ಒಂದು ರೋಡ್ ಅಗಲ ಮಾಡೋದಕ್ಕೋಸ್ಕರ. ಇದೆಲ್ಲ ಫಾರೆಸ್ಟ್ ಏರಿಯಾಗಳು ಇವೆಲ್ಲ. ಈ ಕಡೆ ಎಲ್ಲ ನೋಡಿ, ಇಲ್ಲಿ ಪೆನ್ಸಿಲಿಂಗ್ ಹಾಕಿದ್ದಾರೆ. ಇದೆಲ್ಲ ಫಾರೆಸ್ಟ್ ಏರಿಯಾ. ಇವಾಗ ಆ್ಯಕ್ಟಿವ್ ಆಗಲು ಎಕ್ಸೆಲ್ಗಳು ಹೆಂಗಿತ್ತು ಚಿಕ್ಕಬಳ್ಳಾಪುರದಲ್ಲಿ, ಸ್ಪ್ಲೆಂಡರ್ಗಳು, ಹಂಗೆ ಬಜಾಜ್ ಎಲೆಕ್ಟ್ರಿಕ್ ಚೇತಾಕು ಇವಾಗ ಹಂಗಾಗಿ ಹೋಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರೆ ಎಲೆಕ್ಟ್ರಿಕ್ ಚೇತಾಕು ಅಂದರೆ ಅದು ಬೆಸ್ಟು. ಎಲೆಕ್ಟ್ರಿಕ್ಕು 1.5 ಲಕ್ಷ ಅಂದರೆ ಈ ಗಾಡಿಗೂ ಅಷ್ಟೇ ಆಗುತ್ತೆ. ಇವಾಗ ಈ ಗಾಡಿ ತೊಗೊಬೇಕಂದ್ರೆ 150, 160. ಇವಾಗ ಆ ಗಾಡಿಗೂ ಅಷ್ಟೇ. ಅಂದರೆ ಎಲೆಕ್ಟ್ರಿಕ್ ಅಲ್ಲ, ಕರೆಂಟ್ ಬಿಲ್ಲು ಮಿನಿಮಮ್ ಬಂದೇ ಬರುತ್ತೆ, ಸ್ವಲ್ಪ ಹಂಗೆ ಹೆಚ್ಚು ಕಮ್ಮಿ. ಲೋಕಲ್ ಬೆಸ್ಟು ಎಲೆಕ್ಟ್ರಿಕ್, ಅದೊಂದೇ ನಾನು ಹೇಳೋದು. ಲಾಂಗ್ ಎಲ್ಲಿ ಹೋಗಬೇಡಿ, ಲೋಕಲ್ ಬೆಸ್ಟ್. ಇನ್ನು ಇದು ಡ್ಯಾಮ್ ಇನ್ನೂ ಜಾಸ್ತಿ ಓವರ್ಫ್ಲೋ ಎಲ್ಲ ಆಗ್ತಾಯಿದೆ ಅಂದರೆ ಬಿಡೋದೇ ಇಲ್ಲ ಅಲ್ಲಿವರೆಗೂ ಗಾಡಿಗಳು. ಇಲ್ಲೆಲ್ಲ ಪಾರ್ಕಿಂಗ್ ಮಾಡ್ತಾರೆ ನೋಡಿರಿ, ಇಲ್ಲೇ ಪಾರ್ಕಿಂಗ್ ಮಾಡಿಬಿಡ್ತಾರೆ. ಇಲ್ಲೇ ಗಾಡಿಗಳು ನಿಲ್ಲಿಸಿ ಇಲ್ಲಿಂದ ನಡ್ಕೊಂಡು ಹೋಗಬೇಕು. ಎಲ್ಲ ಜಾಸ್ತಿ ಜನ ಬರ್ತಾ ಇರ್ತಾರೆ. ಎಷ್ಟೋ ಜನ ಸತ್ತೋಗಿದ್ದಾರೆ ಇಲ್ಲಿ. ಸುಮ್ಮನೆ ಈಜಾಡಕ್ಕೆ ಬರ್ತಾರೆ, ಫುಲ್ ಡೀಪು. ಎಂಥ ಪಂಟ್ರು ಸ್ವಿಮ್ಮರ್ಸ್ ಆಗಿದ್ರೂ ಸುಳಿ ಅದು ಬುರ್ದೇಲಿ ಸಿಗಾಕೊಂಡ್ರೆ ಎಳ್ಕೊಂಬಿಡುತ್ತೆ. ಅವ್ರ ಜೀವನ ಅವರೇ ಕಳ್ಕೊಂಡಂಗೆ ಆಗೋಗುತ್ತೆ. ಗಾಡಿಯಲ್ಲಿ ಹೋಗೋದು ಅನ್ಎಕ್ಸ್ಪೆಕ್ಟೆಡ್ಡು. ಅದು ಅಷ್ಟೇ, ಈಜಾಡೋಕ್ಕೆ ಬಂದ್ರೂ ಅಷ್ಟೇ ಅನ್ಎಕ್ಸ್ಪೆಕ್ಟೆಡ್ಡು, ಎಳ್ಕೊಂಬಿಡುತ್ತೆ. ಎಷ್ಟೋ ಜನ 3 ಫ್ರೆಂಡ್ಸ್ ಜೊತೆ ಬರ್ತಾರೆ ಗ್ಯಾಂಗ್ಗಳಲ್ಲಿ. ಸುಮ್ಮನೆ ನೋಡಿ ಎಂಜಾಯ್ ಮಾಡಿ. ಕೆಳಗಡೆ ನೀರಲ್ಲೇನೋ ಇದು ಮಾಡ್ಕೊಂಡಿರೋ ಮೇಲೆ ಹಿಂಗೆ ಹೋಗಿ ಡೈಗ್ಲಾಕ್ಕೊಂಡು ಯಾಕೆ
ನೋಡ್ರಿ ಇನ್ನು ಇಲ್ಲಿ ಫುಲ್ಲು ಇಲ್ಲಿ ಎಂಡಿಂದ ಆ ಎಂಡ್ವರೆಗೂ ಅಷ್ಟು ನೀರು ಹರಿತಾ ಇರುತ್ತೆ. ಇಲ್ಲಿಂದ ಇದೆಲ್ಲ ತುಂಬ ಹರಿತಾ ಇರುತ್ತೆ. ಅದೊಂದು ಕ್ಲಿಪ್ ಹಾಕ್ತೀನಿ, ಯಾರೋ ಹಾಕಿದ್ದು. ಇಲ್ಲಿಂದ ಈ ಎಂಡಿಂದ ಆ ಎಂಡ್ವರೆಗೂ ಫುಲ್ ಹರಿತಾನೆ ಇರುತ್ತೆ. ಇವಾಗ ಕಡಿಮೆ ಹರಿತಾ ಇದೆ, ಮೊನ್ನೆ ಎಲ್ಲ ಇನ್ನೂ ಜಾಸ್ತಿ ಹರಿತಾ ಇತ್ತು. ಇನ್ನು ಅಂಗಡಿಗಳೆಲ್ಲ ಇರುತ್ತೆ. ನಾನು ಮಾರ್ನಿಂಗೇ ಬಂದಿದ್ದೇನಲ್ಲ, ಸೊ ಅಂಗಡಿಗಳು ಯಾವುದೂ ಇಲ್ಲ. ಇಲ್ಲಿ ಜೋಳ ಮತ್ತು ಬೇಸಿರೋ ಜೋಳ, ಪಾಪ್ಕಾರ್ನು, ಇನ್ನೂ ಏನೇನೋ ಆ ಥರ ಥಿಂಗ್ಸ್ ಎಲ್ಲ ಚಿಲ್ಲರೆ ಅಂಗಡಿಗಳೆಲ್ಲ ಇರುತ್ತೆ. ಅಂದರೆ ಸ್ವಲ್ಪ ರೇಟ್ 1-2 ಮಾಡ್ತಾರೆ MRPಗಿಂತ. ಅದು ಯಾಕೋ ನನಗೂ ಗೊತ್ತಿಲ್ಲ. ಬುರ್ಗ್ ಮಸಾಲ ಎಲ್ಲ 40-50 ಆ ಥರ ಹೇಳ್ತಾರೆ. ಇಷ್ಟೇ ಇರುತ್ತೆ. ನೋಡ್ಕೊಳ್ಳಿ ನೀರು ಹೆಂಗೆ ಹರಿತಾ ಇದೆ ಅಂತ. ಫುಲ್ ತಣ್ಣಗಿರುತ್ತೆ ನೋಡ್ರಿ. ಅದ್ರ ಮೇಲೆ ಎಲ್ಲ ಎಕ್ತಾ ಇರ್ತಾರೆ, ಎಲ್ಲ ಪಾಚಿ ಕಟ್ಕೊಂಡಿರುತ್ತೆ. ಅಲ್ಲಿಂದ ಜಾರ್ ಬಿದ್ದರೆ ಈ ಕಲ್ಲುಗಳ ಮೇಲೆ ತಲೆ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕುಗಿರಿ ಸರ್. ಆ ಪಾಚಿ ನೀರು ಅರ್ದಿ ಪಾಚಿ ಕಟ್ಕೊಂಡ್ಬಿಟ್ಟಿರುತ್ತೆ ನೋಡ್ರಿ. ಈ ಥರ ನೋಡ್ಕೊಂಡು ಹೆಜ್ಜೆ ಇಕ್ಬೇಕು. ಆ ನೀರು ಸೌಂಡ್ ಕೇಳಿಸ್ಕೊಳೋದಕ್ಕೆ ಒಂಥರ ಖುಷಿ. ತಲೆನೇ ಒಂದು ಕಿತ ಹಿಂಗೆ ಒಂಥರ ಚಕ್ಕರ್ ಬಂದಂಗೆ ಆಗುತ್ತೆ. ನೀರು ಅಷ್ಟು ಧುಮುಕ್ತಾ ಇರುತ್ತೆ. ಎಷ್ಟು ಹೆಂಗಿದೆ ನೋಡಿ, ತಗದಾಗಿದೆ. ಈಗ ಸ್ವಲ್ಪ ಮಳೆ ಬಿದ್ದಿದೆ, ಇನ್ನು ಹೆವಿ ಮಳೆ ಇನ್ನೂ ಬಿದ್ದಿಲ್ಲ ನೋಡ್ರಿ. ಅಲ್ಲಿ ಸ್ವಲ್ಪ ಹರಿತಾ ಇದೆ, ಫುಲ್ಲು ಕಂಟಿನ್ಯೂಸ್ ಇರುತ್ತೆ ನೋಡ್ರಿ. 6 ಮಾರ್ಚ್ 1899 ಮೈಸೂರು PMW ಅವರು ಕಟ್ಟಿರೋದಿದು. ಅಂದರೆ ಅವರು ಮೈಸೂರವರು ರೂಲ್ ಮಾಡಬೇಕಾದ್ರೆ ವಿಶ್ವೇಶ್ವರಯ್ಯ ಅವ್ರಿಗೆಲ್ಲ ಪ್ಲ್ಯಾನ್ ಮಾಡಿ ಇಲ್ಲೊಂದು ರಿಸರ್ವೈರ್ ಬೇಕು ಚಿಕ್ಕಬಳ್ಳಾಪುರಕ್ಕೆ. ಇದು ಮತ್ತು ಜಕ್ಕಲಮಡುಗು ಅಲ್ಲಿ 2 ಹತ್ರನೂ ಕಟ್ಟಿದ್ದಾರೆ ಡ್ಯಾಮು. ಒಳ್ಳೆ ದೊಡ್ಡ ಡ್ಯಾಮುಗಳು, ಸಕ್ಕದಾಗಿದೆ ಮಾತ್ರ. ಯಾರು ಇಲ್ಲ ನೋಡಿರಿ, ಪೀಸ್ ಆಗಿದೆ. ಹೆಂಗೆ ಜನ ಇರ್ತಾರಂದರೆ ಒಬ್ಬರ ಮೇಲೆ ಒಬ್ಬರು ಬಿದ್ದು ತಳ್ಳಾಡ್ಕೊಂಡು ಸಕ್ಕದಾಗಿದೆ ಮಾತ್ರ. ನೋಡ್ತಾ ಇರ್ಬೇಕು ಅನ್ಸುತ್ತೆ. ಇನ್ನೂ ಸ್ವಲ್ಪ ತಿರೋಣ. ಆಡೋಗಂತೂ ಫುಲ್ ಕೋಲ್ಡ್, ಹೆವಿ ಕೋಲ್ಡಾಗಿರುತ್ತೆ ವಾಟರು. ಅದು ಇವಾಗ ವೆದರ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಯಾವಾಗ ಫುಲ್ಲು ಕೋಲ್ಡು, ಕೈಗಳೆಲ್ಲ ಫ್ರೀಸ್ ಆಗೋಗ್ತಾ ಇರುತ್ತೆ. ವಾಟರು ಫುಲ್ ಕೋಲ್ಡಾಗಿರುತ್ತೆ. ಮೀನುಗಳೆಲ್ಲ ಚಿಕ್ಕ ಮೀನುಗಳೆಲ್ಲ ಬಂದು ಬಿದ್ದೋಗ್ತಾ ಇರುತ್ತೆ. ಅಲ್ಲಿ ಚಿಕ್ಕ ಮಕ್ಕಳೆಲ್ಲ ವೇಲೆಗಳಲ್ಲೆಲ್ಲ ಮೀನುಗಳು ಹಿಡಿತಾ ಇರ್ತಾರೆ. ಒಂದೊಂದು ಫುಲ್ ಎಂಜಾಯ್ಮೆಂಟ್ಸು. ನಾವೆಲ್ಲ ಎಷ್ಟು ಆಟ ಆಡಿದ್ದೀರೋ. ಈಗ ಕಾಲೇಜ್ ಟೈಮ್ಗಳಲ್ಲೆಲ್ಲ ಒಂದಿನ ಬಂಕ್ ಹೊಡೆದಿವಿ. ಸಂಡೇ ಸ್ಯಾಟರ್ಡೆ ಅಂತೂ ಹೆವಿ ರಶ್ಶು. ಅಯ್ಯೋ ಎಲ್ಲೆಲ್ಲಿಂದನೂ ಬಂದುಬಿಟ್ಟಿರ್ತಾರೆ ಜನ. ಅಷ್ಟು ಜನ ಇದ್ದಾರೆ ಅಂದ್ಕೊಂಡ್ಬಿಡ್ಬೇಕಿನ್ನು. ಓಹೋ, ಜನ ಸಾಗರ. ಯಾಕಂದರೆ ಈ ಕಡೆ ಮಂಚನಹಳ್ಳಿಗೆ, ಈ ಕಡೆ ಚಿಕ್ಕಬಳ್ಳಾಪುರಕ್ಕೆ ಸೆಂಟ್ರಲ್ಲ ಇದು. ಎಲ್ಲ ಕಡೆ ಇರೋರು ಬರ್ತಾ ಇರ್ತಾರೆ. ಯಾಕಂದ್ರೆ ಯಾವಾಗಲೂ ಈ ಥರ ನೀರೆಲ್ಲ ಹರಿಯೋದಿಲ್ಲ. ಈ ಥರ ನೋಡೋಕ್ಕೆ ಸಿಗೋದೇ ಇಲ್ಲ. ಫುಲ್ ಖಾಲಿ ಅನಿಸುತ್ತೆ, ಎಲ್ಲ ಒಣಗೋಗ್ಬಿಟ್ಟಿರುತ್ತೆ. ಅವಾಗ ಬಂದಾಗ ಅದೇ ಬೇರೆ ಇದೇ ಬೇರೆ ಫೀಲು. ಡ್ಯಾಮೇ ಇಲ್ಲೇ ಇರುತ್ತೆ, ಯಾರು ಎತ್ಕೊಂಡು ಹೋಗಲ್ಲ. ಆದರೆ ಈ ಥರ ನೀರು ಹರಿಯಲ್ಲ. ಎಷ್ಟು ತುಂಬಿಸಿದ್ರೆ ಅದು ತುಂಬಬೇಕಲ್ಲ. ಮಳೆರಾಯ ಬಂದ್ರೇ ತುಂಬೋದು ಅದು. ಇನ್ನು ಮೇಲೆ ಹೋಗಿನೂ ತೋರಿಸ್ತೀನಿ, ಮೇಲೆ ಡ್ಯಾಮ್ ಮೇಲೆ ಇಂದ ವ್ಯೂ ಹೆಂಗೆ ಕಾಣಿಸುತ್ತೆ ಅಂದ್ಬಿಟ್ಟು. ನೀವು ಇಲ್ಲೇನೋ ಇರೋದು? ಅಂಗಡಿ ಇದೆಯಾ? ಇಲ್ಲ, ನಮ್ಮ ತೋಟ ಇದೆಯಾ. ಹಾಂ. ಇಲ್ಲ, ಇದೆಲ್ಲ ತುಂಬ ಗೊತ್ತಲ್ಲ, ನೀರು ಅಷ್ಟು ಹರಿಯುತ್ತೆ. ಇದ್ರ ಮೇಲೆ ಹೋಗುತ್ತೆ. ಇದು ಫುಲ್ ಸೈಡ್ ಹಾಂ ಹರಿತೈತೆ. ಅಲ್ಲಿ ಬ್ರಿಡ್ಜ್ ಐತಲ್ಲ, ದಿಂಡ, ಹಾಂ, ಆ ದಿಂಡಿಂದ ಅಲ್ಲಿವರೆಗೆ ಹರಿತೈತೆ. ಹಾಂ. ಅದೇ ಇವಾಗ ಸ್ವಲ್ಪ ಕಡಿಮೆ. 10 ಗಂಟೆ ಮೇಲೆ ಇಲ್ಲ ಅಂದರೆ ಫುಲ್ ಜನ. ಚಿಕ್ಕಮಗಳೂರಿಂದ ಇಲ್ಲಿಗೆ ಬರುತ್ತೆ, ಮತ್ತು ಇಲ್ಲಿಂದ ಆಂಧ್ರ ಪರ್ನಿಗೆ ಪುರ್ಗು. ಓಕೆ. ಬೋಟಿಂಗ್ ಎಲ್ಲ ಬಿಡ್ತಾರಾ? ಸ್ಟಾರ್ಟ್ ಮಾಡ್ತಾರಂತೆ, ಇನ್ನು ಎಲ್ಲ ಟೆಂಡರ್ ಆಗಿದೆ. ಹಾಂ, ಇಲ್ಲ. ಹಾಂ, ಬೋಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಹಾಂ. ಏನು ದೇವಸ್ಥಾನ ಇದು? ಹಳೆ ಕಾಲ ದೇವಸ್ಥಾನ ಇದು. ಹಾಂ, ಒಂದು 50-60 ವರ್ಷ ಮೇಲೆ ದೇವಸ್ಥಾನ. ಹಾಂ. ಮೊದಲು ಜಾಸ್ತಿ ಕಡಿಮೆ ಇದ್ದಿದ್ದು ದೇವಸ್ಥಾನ ಎಲ್ಲ, ಫುಲ್ ಚಿಕ್ಕದಾಗಿದ್ದು. ಹಾಂ. ಇವಾಗೆಲ್ಲ ಇದು ಮಾಡಿ ಡೆಮೊಲೇಷನ್ ಮಾಡಿ ಎಲ್ಲ ತಿರ್ಗಿ ಕ್ಲೀನಾಗಿ ಹೊಸದಾಗಿ ರೆಡಿ ಮಾಡಿಕೊಟ್ಟವ್ರೆ. ಹಾಂ. 12 ವರ್ಷ ಆಯಿತು. ಮೊನ್ನೆ ಎಲ್ಲ ಪೂಜೆ 12 ವರ್ಷಕ್ಕೆಲ್ಲ ಮೊನ್ನೆ ಪೂಜೆ ಎಲ್ಲ ಮಾಡಿದ್ರು. ದೇವಸ್ಥಾನ ಕಟ್ಟಿ 12 ವರ್ಷ ಆಯಿತು ತಿರ್ಗಾ. ಹೌದು. ಮತ್ತೆ ಈ ಕಡೆ ಒಂದು ದೇವಸ್ಥಾನ ಐತೆ, ಅದು 2 ವರ್ಷ ಆಯಿತು ಕಟ್ಟಿ. ಹಾಂ. ಏನು ಈ ಶ್ರಾವಣ ಶನಿವಾರಗಳಲ್ಲಿ ಜನ ಅಲ್ಲ? ಶ್ರಾವಣ ಶನಿವಾರಗಳಲ್ಲಿ ಜನಗಳು ಜಾಸ್ತಿ. ಮತ್ತೆ ಇದು ಬರ್ತೈತೆ ಏಕಾದಶಿ, ವೈಕುಂಠ ಏಕಾದಶಿ. ವೈಕುಂಠ ಏಕಾದಶಿ ಜಾಸ್ತಿ ಜನ. ಇಲ್ಲೆಲ್ಲ ಪೆನ್ಸಿಲಿಂಗ್ ಹಾಕಿದ್ದಾರೆ. ಎಷ್ಟು ಹೈಟ್ ಇದೆ ನೋಡಿ. ಹತ್ರ ಒಂದು 25 ಅಡಿ 30 ಅಡಿ ಮೇಲೆ ಇದೆ. ಒಳ್ಳೆ ಗಾಳಿ, ಹೆವಿ ಗಾಳಿ ಇದೆ.
ಎಷ್ಟು ತೋಟಗಳೆಲ್ಲ ಇದೆ ನೋಡಿ. ಅವರು ಸಿಕ್ಕಿದ್ದವರು ಇಲ್ಲೇ ತೋಟ ಅಂತೆ ಅವ್ರದ್ದು. ಇದು ಪೆನ್ಸ್ ದಾಟೋಂಗಿಲ್ಲ, ಅದನ್ನು ದಾಟೋಣ. ಅಂದರೆ ಇಲ್ಲಿ ಮಾತ್ರ ಇರ್ಬೋದು. ಈ ಕೋತಿ ಚೇಷ್ಟೆಗಳು ಮಾಡ್ದಿರ ನೆಟ್ಟಿಗೆ ಬಂದು ನೋಡ್ಕೊಂಡು ನೆಟ್ಟಿಗೆ ಹೋದ್ರೆ ಏನಾಗೋದಿಲ್ಲ. ನೋಡಿರಿ ಎಷ್ಟು ದೊಡ್ಡ ಡ್ಯಾಮ್ ಅಂದರೆ ನೋಡಿರಿ, ಅಲ್ಲಿ ರೋಡ್ಗೆ ಕಾಣಿಸುತ್ತೆ ಅಲ್ಲಿ ತುಂಬಿರೋದು ಎಲ್ಲ. ಇದು ಇಲ್ಲಿಂದ ಕೆಳಗಡೆಗೆ ಇರುತ್ತೆ. ಅಲ್ಲಿರೋ ಮಣ್ಣೆಲ್ಲ ಇಲ್ಲಿ ಹೊಡ್ಕೊಂಬಂದು ಇಲ್ಲಿ ಗುಡ್ಡೆ ಕಟ್ಕೊಂಡಿರುತ್ತೆ. ಈ ಕಡೆ ಎಂಡಲ್ಲೆಲ್ಲ ಹೆವಿ ಮಣ್ಣು ಎಲ್ಲ. ಈ ಕಡೆ ಕಾರ್ನರಲ್ಲಂತೂ ಫುಲ್ ಗಿಡಗಳೇ ಇದ್ದಾವೆ. ಈಜಾಡೋದೆಲ್ಲ ಒಂಥರ ರಿಸ್ಕು. ನೋಡಿರಿ ಇಲ್ಲೆಲ್ಲ ಮೆಟ್ಲು ಎಲ್ಲ ಇದೆ, ಸ್ಟೆಪ್ಪುಗಳು ಎಲ್ಲ. ಇಲ್ಲಿ ಈಜಾಡ್ತಾ ಇರ್ತಾರೆ ಇದು ಕಡೆ ಕಾರ್ನರ್ಗಳಲ್ಲಿ. ಹಂಗಂಗೆ ಇಲ್ಲಿಗೆ ಬರ್ತಾರೆ, ಇಲ್ಲಿ ಬಂದು ಹಂಗೆ ಹೋಗ್ಬಿಡ್ತಾರೆ. ಯಾರು ಉಳ್ಸೋಕ್ಕಾಗಲ್ಲ, ಯಾರೂ ಇರಲ್ಲ ಅಂತ ಎಕ್ಸ್ಪರ್ಟ್ಗಳು ಎಲ್ಲ. ನೋಡಿರಿ ಇಲ್ಲಿ ಮೆಟ್ಲು ನಾನು ಹೇಳಿದ್ನಲ್ಲ, ನೋಡಿರಿ ಮೆಟ್ಲೆಲ್ಲ ಇದೆ. ಇಲ್ಲಿಂದ ಅಲ್ಲಿವರೆಗೂ ಇದೆ ಅಷ್ಟೇ ಮೆಟ್ಲು, ಅದ್ರ ಕೆಳಗಡೆ ಎಲ್ಲ ಇಲ್ಲ. ಹಾಂ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಸುತ್ತಲೂ ಬೆಟ್ಟಗಳು. ಅದು ಸ್ಕಂದಗಿರಿ, ಅದು ಇದು ಸ್ಕಂದಗಿರಿ, ಅದು ನಂದಿ. ನೋಡಿರಿ ಎಷ್ಟು ಹೈಟ್ ಇದೆ. ನಮ್ಗಿಂತ ತಲೆ ತಿರ್ಗ್ದಂಗೆ ಆಗುತ್ತೆ ಇಲ್ಲಿಂದ ಮೇಲೆಯಿಂದ ಎಲ್ಲ ನೋಡಿದ್ರೆ. ಅಷ್ಟು ಗಾಳಿ ಇದೆ ಅಂದರೆ ತಳ್ತಾ ಇದೆ ಇಲ್ಲಿ, ಫುಲ್ ಹೆವಿ ಗಾಳಿ. ಒಳ್ಳೆ ವ್ಯೂ ಮಾತ್ರ. ನೋಡಿರಿ ನೀರಿಲ್ಲ ಅಲ್ಲಿ, ಇನ್ನೂ ಕಡಿಮೆ ಇದೆ. ನೋಡಿರಿ ಗಾಳಿಗೆ ಅಲ್ಲಿ ನೀರೇ ಹಿಂಗೆ ವಾಪಸ್ ಬರ್ತಾಯಿದೆ. ಇಲ್ಲಿ ಕಾಣಿಸುತ್ತಿದೆಯೇನೋ ನೋಡಿರಿ, ಅದು ನೀರೇ ವಾಪಸ್ ಬರ್ತಾಯಿದೆ. ಅಂದರೆ ಇಲ್ಲೇ ಅಲ್ಲ, ಇಲ್ಲೇ ಅಂದ್ರೆ ಪಕ್ಕದಲ್ಲೆಲ್ಲ ಬಾಗೇಪಲ್ಲಿ, ಅಲ್ಲಿ ಆಂಧ್ರ ಬಾರ್ಡ್ರ್ ಅಲ್ಲ ಚಿಕ್ಕಬಳ್ಳಾಪುರ. ಸೊ ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ. ಬಂದರೆ ಈಜಾಡ್ದಿರ ಕ್ಲೀನಾಗಿ ನೋಡಿಕೊಂಡು ಲೈಟಾಗಿ ಎಂಜಾಯ್ ಮಾಡ್ಕೊಂಡು ಅಲ್ಲಿ ಕೆಳಗಡೆನೇ ಏನಾದರೂ ಮಾಡಿಕೊಂಡು ಆರಾಮಾಗಿ ಹೋಗಿ. ಸುಮ್ಮನೆ ನಿಮ್ಮ ಪ್ರಾಣಗಳೆಲ್ಲ ಕಳ್ಕೊಂಡು ಫ್ಯಾಮಿಲೀಸ್ಗೆಲ್ಲ ತೊಂದರೆಗಳು ಕೊಟ್ಕೊಂಡು. ಯಾಕಂದರೆ ನೀವು ಅಂದ್ಕೊಬೋದು ಏನಾಗಲ್ಲ ಹಂಗೆ ಹಿಂಗೆ ಅಂತ. ಇವಾಗ ನಮ್ಮ ಫ್ರೆಂಡ್ಸೇ ಆಗಲಿ, ನಮ್ಗೆ ಗೊತ್ತಿರೋರು ಅವರು ಇವ್ರು ಏನೋ ಸತ್ತೋದಾಗ ಅವ್ರು ನಮ್ಮ ಜೊತೆ ಇಲ್ಲ ಅನ್ನೋ ಆ ಮೆಮೊರೀಸ್ ಎಷ್ಟು ನೋವು ಕಾಡುತ್ತೆ ಅಂದರೆ. ನೋಡ್ರಿ ಪೀಸಾಗಿದೆ ನೀರು. ಅದೆಷ್ಟು ಆವಾಗಲಿರುತ್ತೋ ಅದೇನು ಕತೆನೋಪ್ಪ. ದೇವಸ್ಥಾನ ಕ್ಲೋಸ್ ಆಗಿದೆ. ಶನಿವಾರಗಳಲ್ಲಂತೂ ಹೆವಿ ರಶ್ಶು. ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿರ್ತಾರೆ. ಏನಿದು ಬಾವಿ ಇದೆ ಅಂದ್ಕೊಂಡೆ ನಾನು. ಇದು ಸೇದವ ಬಾವಿ. ಮೊದಲು ತೊಟ್ಟಿ ಮನೆಗಳಲ್ಲಂತೂ ಇದು ನೀರೆಲ್ಲ ಕಡಿಮೆ ಆಗೋಗ್ಬಿಟ್ಟಿದೆ. ಸಿಮೆಂಟ್ದು ರಿಂಗ್ಸ್ ಎಲ್ಲ ಹಾಕಿದ್ದಾರೆ. ಮುಂಚೆ ಈ ಥರ ಎಲ್ಲ ಕಲ್ಲುಗಳಲ್ಲೇ ಇರೋದು, ಕಲ್ಲಲ್ಲೇ ಆ ಥರ ಎಲ್ಲ ಕೊರ್ದಿ ಎಲ್ಲ. ನೋಡ್ರಿ ಹಿಂಗೆ ಪುಲ್ಲಿಯಲ್ಲಿ ನೀರು ಸೇದೋದು, ಹಗ್ಗ ಹಾಕ್ಕೊಂಡು ಸೇದಿ ಆ ಕಾಲದವರು ಪಾಪ ಎಲ್ಲ ಹಾಳು ಮಾಡಿಬಿಡ್ತಾರೆ ಆ ಥರ ಬಾವಿಗಳನ್ನೆಲ್ಲ. ಇವಾಗೂ ಚಿಕ್ಕಬಳ್ಳಾಪುರದಲ್ಲಿ ಎಷ್ಟೋ ಮನೆಗಳಲ್ಲಿ ಇದ್ದಾವೆ ಆ ಥರ ಸೇದೋ ಬಾವಿಗಳೆಲ್ಲ. ಐ ಥಿಂಕ್ ನಿಮ್ಮ ಫ್ರೆಂಡ್ಸ್ ಮನೆಗಳಲ್ಲಿ ಅವರು ಎಲ್ಲ ಗೊತ್ತಿರೋರ ಹತ್ರ ಎಲ್ಲನೇ ಇರುತ್ತೆ. ಚಿಕ್ಕಬಳ್ಳಾಪುರದಲ್ಲಿ ಮುಂಚೆ ಆ ಥರ ಜಾಸ್ತಿನೇ ಇತ್ತು. ಒಳಗಡೆ ಇದು ಕಲ್ಯಾಣ ಮಂಟಪ. ಓಕೆ ಇದು ಚೌಟ್ರಿ, ಸಿಂಪಲಾಗಿ ಚೌಟ್ರಿ. ಓಕೆ ನೋಡಿರಿ, ಯಾರಾದ್ರು ಮದುವೆ ಆಗೋರು ಇದ್ದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಟ್ಯಾಗ್ ಮಾಡಿಬಿಡಿ. ಇಲ್ಲೇ ಅರೌಂಡ್ ಒಂದು 50 ಜನ ಊಟ ಮಾಡ್ಬೋದು. ಇದು ಡೈನಿಂಗ್ ಹಾಲು, ಹತ್ತು ಕಡೆ ಮದುವೆ ಮಂಟಪ, ಕಲ್ಯಾಣ ಮಂಟಪ. ಸೊ ಐ ಹೋಪ್ ನನ್ನ ವೀಡಿಯೋ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.